ಬಳ್ಳಾರಿ ಕಾಂಗ್ರೆಸ್ ನಾಯಕರ ಮೇಲಿನ ಇಡಿ ದಾಳಿ ಬಗ್ಗೆ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ವಾಲ್ಮೀಕಿ ಹಗರಣಕ್ಕೂ ನಮಗೂ ಸಂಬಂಧ ಇಲ್ಲ, ನಮ್ಮ ಸಂಸದರು ಶಾಸಕರಿಗೆ ಈ ಹಗರಣ ಸಂಬಂಧ ಪಡೋಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಟಿವಿಲಿ ನೋಡಿದೆ ಎಲ್ಲ ಶಾಸಕರ ಮೇಲೆ. ನನ್ನ ಪ್ರಕಾರ ಅವರು ಯಾವ ಇದಕ್ಕೂ ಸಂಬಂಧ ಇಲ್ಲ. ಯಾರೋ ಪಿ ಅಥವಾ ಏನೋ ಚೀಟಿ ಬರ್ಕೊಂಡಿದ್ದ ಅಂತ ಹೇಳಿ ಮಾಧ್ಯಮದಲ್ಲಿ ಬಂದಿತ್ತು. ನಮ್ಮ ಮಂತ್ರಿಗಳಾಗಲಿ ನಮ್ಮ ಶಾಸಕರಲ್ಲಿ ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ. ಯಾವ ವೋಟರ್ಸ್ಗೂ ದುಡ್ಡು ಹಂಚಿಲ್ಲ. ಅವ್ರು ಯಾವ ಎಲೆಕ್ಷನ್ ಅಲ್ಲಿ ಯಾವ ಹಣನೂ ಉಪಯೋಗಿಸಿಲ್ಲ. ಏನು ಆ ದುಡ್ಡು ಮಿಸ್ಯೂಸ್ ಯಾರೋ ಅಧಿಕಾರಿಗಳು ಮಾಡಿದ್ರು ಅದನ್ನ 90% ರಿಕವರಿ ಮಾಡಿದ್ದಾರೆ ಅಂತ ಹೇಳಿ ನನಗೆ ಆಫೀಸರ್ಸ್ ತಿಳಿಸಿದ್ರು. ಸೊ ನಮ್ಮ ಶಾಸಕರಿಗೂ ಇದಕ್ಕೂ ಈ ಒಂದು ಎಸ್ಟಿ ವಾಲ್ಮೀಕಿ ಇದಕ್ಕೂ ಯಾವ ತರದ ಸಂಬಂಧನೂ ಇಲ್ಲ. ನಮ್ಮ ಎಂಪಿಗೂ ಸಂಬಂಧ ಇಲ್ಲ, ನಮ್ಮ ಎಂಎಲ್ಎಗೂ ಸಂಬಂಧ ಇಲ್ಲ. ಸರಿ, ನಾನು ಟಿವಿಲಿ ನೋಡಿದೆ ಎಲ್ಲ ಮಾಜಿ ಸಚಿವ ಕಾಂಗ್ರೆಸ್ ವಿರುದ್ಧ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಶ್ರೀರಾಮುಲು, ಕಾಂಗ್ರೆಸ್ನವರು ಬಡವರ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ. ವಾಲ್ಮೀಕಿ ನಿಗಮದ ಹಣ ಚುನಾವಣೆಗೆ ಬಳಕೆಯಾಗಿದೆ, ಮತದಾರರಿಗೆ ಹಣ ಹಂಚಿ ಗೆದ್ದಿದ್ದಾರೆ. ಈ ಪ್ರಕರಣದಲ್ಲಿ ಅನೇಕ ನಾಯಕರ ಮುಖವಾಡ ಕಳಚಿ ಬೀಳಬೇಕು ಅಂತ ಗುಡುಗಿದ್ದಾರೆ. ಈಗಿನ ನಾಯಕರು ಏನಿದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ನಾಯಕರು ಸಂಸದರಾದ ಹಿಡ್ಕೊಂಡು 5 ಮಂದಿ ಎಂಎಲ್ಎಗಳು ಅವರೇ ಇದ್ದಾರೆ. ಅವ್ರು ಮಾಡೋದೆಲ್ಲ ಅನಾಚಾರ ಕೆಲಸಗಳು, ಅವ್ರು ಮಾಡೋದೆಲ್ಲ ಭ್ರಷ್ಟಾಚಾರ ಕೆಲಸಗಳು. ಮನೆ ಮುಂದೆ ಬೃಂದಾವನ ಇದ್ದಂತೆ ನೋಡ್ರಿ. ಬಹಳಷ್ಟು ಮಂದಿ ತುಕಾರಾಮರು ಎಸ್ಟಿ ಮೀಸಲು ಕ್ಷೇತ್ರದಿಂದ ಗೆಲ್ತಾರ. ಕೂಡ್ಲಿಗಿ ಶಾಸಕರು ಎಸ್ಟಿ ಮೀಸಲು ಕ್ಷೇತ್ರದಿಂದ ಡಾಕ್ಟರ್ ಶ್ರೀನಿವಾಸ್ ಅವರು ಗೆಲ್ತಾರ, ವೈದ್ಯರು ಅವರು ಪಾಪ. ಅದೇ ರೀತಿಯಲ್ಲಿ ಕೂಡ ಗಣೇಶ್ ಅವರು ಎಸ್ಟಿ ಮೀಸಲು ಕ್ಷೇತ್ರದಿಂದ ಗೆಲ್ಲಿತಾರ. ನಾರಾ ಭಾರತ್ ರೆಡ್ಡಿ ಅವರು ಜನರಲ್ ಕ್ಷೇತ್ರದಿಂದ ಗೆಲ್ಲಿತಾರ. ಇವರೆಲ್ಲರೂ ಕೂಡ ಇವತ್ತು ನಾಗೇಂದ್ರರು ಸೇರ್ಕೊಂಡು ಆ ನಿಗಮದ ಮಂತ್ರಿಗಳು ಪಾಪ ಅವರು ಸೇರಿಕೊಂಡು ಅವ್ರ ಪಟಾಲಮಿ ಎಲ್ಲ ಸೇರ್ಕೊಂಡು ಏನ್ ಮಾಡಿದ್ರು 187 ಕೋಟಿ ಲಪಟಾಯಿಸಿದ್ರು. ಆ 177 ಕೋಟಿ ರೂಪಾಯಿ 87 ಕೋಟಿ ರೂಪಾಯಿ ಲಪಟಾಯಿಸಿದ ನಂತರ ಏನು ಮಾಡಿದ್ರು ಇವರೆಲ್ಲ ಕೂಡ ದೊಡ್ಡವರು? ಈ ಹಣವೆಲ್ಲ ಕೂಡ ಹೈದರಾಬಾದ್ ತಗೊಂಡೋದ್ರು. ಅಲ್ಲಿದ್ದಂತ ಸೆಕ್ಯೂರಿಟಿ ಏಜೆನ್ಸಿ ಅವ್ರಿಗೆ ಇವರಿಗೆ ಹಾಕಿದ್ರು. ಈ ಕಾಂಗ್ರೆಸ್ ನಾಯಕರ ಮೇಲಿನ ಇಡಿ ದಾಳಿ ಬಗ್ಗೆ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಅಕ್ರಮದ ಬಗ್ಗೆ ನಾವು ಮಾಹಿತಿ ಕೊಟ್ಟರೂ ಸಿಐಡಿ ತನಿಖೆ ಮಾಡಲಿಲ್ಲ. 187 ಕೋಟಿ ಒಡವೆ ಅಂಗಡಿಗೆ, ಪೋರ್ಷೆ ಕಾರು ಶೋರೂಮ್ಗೆ ಹಾಗೂ ಬಾರ್ಗೆ ಹೋಗದೆ ಈಗ ಇಡಿ ರೇಡ್ ಮಾಡಿರೋದನ್ನ ನಾನು ಸ್ವಾಗತಿಸುವೆ. ಸಂಸದ ಶಾಸಕರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆದಾಗ ನಾವು ಬಹಳ ಸ್ಪಷ್ಟವಾಗಿ ಆರೋಪ ಮಾಡಿದ್ವಿ. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮವಾಗಿ ಲೂಟಿ ಹೊಡೆದ 187 ಕೋಟಿ ರೂಪಾಯಿ ಹಣ ಒಡವೆ ಅಂಗಡಿಗೆ ಹೋಗಿದೆ, ಪೋರ್ಷೆ ಕಾರ್ ಶೋರೂಮಿಗೆ ಹೋಗಿದೆ, ಬಾರ್ಗಳಿಗೆ ಹಣ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಗೆ ಈ ಒಂದು ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಅಂಕಿಅಂಶ ಸಮೇತವಾಗಿ ನಾವು ಮಾಹಿತಿ ಕೊಡೋ ಕೆಲಸ ಮಾಡಿದ್ವಿ. ಇಡಿ ದಾಳಿ ಮಾಡಿದೆ. ಸರ್ಕಾರ ನೇಮಕ ಮಾಡಿದಂಥ ಸಿಐಡಿ ನಾವು ಮಾಹಿತಿಯನ್ನು ಕೊಟ್ಟರೂ ಕೂಡ ಆ ಮಾಹಿತಿಯನ್ನ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿರಲಿಲ್ಲ. ಈ ಇಡಿ ರೈಡ್ ಮಾಡಿರೋದನ್ನ ನಾನು ಸ್ವಾಗತಿಸ್ತೇನೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ. ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕೆ ಬಳಕೆಯಾಗಬೇಕಾದ ಹಣ, ಅವ್ರ ಗಂಗಾ ಕಲ್ಯಾಣಕ್ಕೆ, ಅವ್ರ ಸ್ವಯಂ ಉದ್ಯೋಗ ಯೋಜನೆಗೆ, ವಾಹನ ಖರೀದಿಗೆ, ಭೂ ಖರೀದಿಗೆ ಬಳಕೆ ಆಗಬೇಕಾದಂಥ ಹಣ ಚುನಾವಣೆಗೆ ಅಕ್ರಮಕ್ಕೆ ಬಳಕೆ ಆಗೋದು, ಬಾರಿಗೆ, ಇದು ಒಡವೆ ಅಂಗಡಿಗಳಿಗೆ, ಕಾರ್ ಶೋರೂಮ್ಗಳಿಗೆ ಕೊಡೋದು, ಇದೊಂದು ರೀತಿಯ ದರೋಡೆಗಿಂತ ಕ್ರೂರವಾಗಿರ್ತಕ್ಕಂಥದ್ದು. ವ್ಯವಸ್ಥೆಯೊಳಗಿರೋರೇ ಸೇರ್ಕೊಂಡು ಮಾಡಿದಂಥ ಇಡಿ ದಾಳಿ ಬೆನ್ನಲ್ಲೇ ಮಾಜಿ ಸಿಎಂ ಆಗಿ ಹಾಲಿ ಸಂಸದ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಸರ್ಕಾರ ಹಗರಣಗಳನ್ನ ಮುಚ್ಚಿ ಹಾಕ್ತಾ ಇದೆ, ನಾಗೇಂದ್ರನ್ನ ಮತ್ತೆ ಮಂತ್ರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದು ಸಾಬೀತಾಗಿದೆ ಅಂತ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಗುಡುಗಿದ್ದಾರೆ. ಈ ಹಗರಣಗಳನ್ನ ಮುಚ್ಚಾಕುವಂತ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ. ಎಲ್ಲಿವರೆಗೆ ಆ ಒಂದು ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಯಾರು ಶಾಸಕರಿದ್ದಾರೆ ಮತ್ತು ಸಚಿವರು ಇದ್ರು, ನಾಗೇಂದ್ರ, ಅವ್ರನ್ನ ಅರೆಸ್ಟ್ ಮಾಡಿದ್ರು, ಈಗ ಬೇಲ್ ಮೇಲೆ ಬಂದಿದ್ದಾರೆ, ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ ದ ಮೀನ್ ಟೈಮ್ ಅವ್ರು ಮಂತ್ರಿ ಮಾಡ್ತಾರೆ ಅಂತ ಓಪನ್ ಆಗಿ ಸಿದ್ದರಾಮಯ್ಯ ಹೇಳಿದ ಮೇಲೆ
ಬಹುಶಃ ಅದು ಹಗರಣವನ್ನು ಮುಚ್ಚಿ ಹಾಕುವಂತ ಕೆಲಸ ನಡೀತಾರೆ. ಓಪನ್ ಆಗಿ ಬೇರೆ ಬೇರೆ ಅಕೌಂಟ್ಗೆ ಅಮೌಂಟ್ ಜಮಾ ಆಗಿದೆ. ಇಷ್ಟೆಲ್ಲ ಆದ್ಮೇಲೂ ಇವತ್ತು ಅವ್ನು ಮಂತ್ರಿ ಮಾಡ್ತೀನಿ ಅನ್ನುವಂತ ಒಂದು ಇದಕ್ಕೆ ಹಿಂದೆ ತಮಿಳುನಾಡಿನಲ್ಲಿ ಏನಾಯ್ತು, ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟರು, ಆ ಬಾಲಾಜಿ ಅನ್ನೋನ್ನ ಅವನ್ನ ಮಂತ್ರಿ ಮಾಡಿದ್ರು, ಹೇಳಿದ್ರು ಬೇಲ್ ಬೇಕು ಅಥವಾ ಮಂತ್ರಿ ಹಾಕಿವೋ, ಹಂಗ ಇವತ್ತಿನ ಪರಿಸ್ಥಿತಿ ಅದ. ಅದಕ್ಕಾಗಿ ಇಡೀ ಅವರ ಮಾಹಿತಿ ಆಧಾರ ಮೇಲೆ ಇಡೀ ಎಂಟರ್ ಆಗಿರ್ತದೆ. ಅವರೆಲ್ಲ ಮಾಹಿತಿ ತೆಗೆದುಕೊಂಡು ಮತ್ತೊಂದು ಏನಾದ್ರು ಇನ್ವೆಸ್ಟಿಗೇಷನ್ ನಡೀತದೆ. ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ ಅಂತ ವಾಲ್ಮೀಕಿ ನಿಗಮದ ಹಣ ಚುನಾವಣೆಗೆ ಬಳಕೆಯಾಗಿದೆ ಅಂತ ಹೇಳಿ ಬಿಜೆಪಿ ಶಾಸಕ ವಿ ಸುನೀಲ್ ಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ನಿಗಮದ ಹಣ ದುರ್ಬಳಕೆ ಆಗಿದ್ದಕ್ಕೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇಡಿ ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಬರಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಚಿವ ವಿ ಸುನೀಲ್ ರಿಯಾಕ್ಟ್ ಮಾಡಿದ್ದಾರೆ. ಇಡಿ ತನ್ನ ಎಫ್ಐಆರ್ನಲ್ಲಿ ಇದನ್ನ ಚುನಾವಣೆಗೆ ಬಳಕೆ ಮಾಡಿಕೊಂಡಿದ್ದಾರೆ, ಬೇರೆ ಬೇರೆ ಕಡೆಗೆ ಹಣ ದುರ್ಬಳಕೆ ಆಗಿದೆ ಅಂತ ಹೇಳಿ ಎಫ್ಐಆರ್ನಲ್ಲಿ ಸೇರಿಸಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಇದನ್ನ ಎಫ್ಐಆರ್ನಲ್ಲಿ ಸ್ವತಃ ನಾಗೇಂದ್ರ ಅವರ ಹೆಸರನ್ನು ಬಿಟ್ಟಿದ್ರು. ಅಂದ್ರೆ ಇಡೀ ಪ್ರಕರಣವನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಆದ್ರೆ ಇಡೀ ತನಿಖೆ ಸರಿಯಾಗಿ ನಡೆದಿತ್ತು. ಮತ್ತೆ ಇಡೀ ಚುನಾವಣೆಯನ್ನ ವಾಲ್ಮೀಕಿ ನಿಗಮದ ಹಣ ಮುಖಾಂತರವೇ ಬಳ್ಳಾರಿಯ ಚುನಾವಣೆ ನಡೆದಿತ್ತು ಅನ್ನೋದು ಸ್ಪಷ್ಟ ಆಗಿದೆ. ಇನ್ನಷ್ಟು ತನಿಖೆ ತೀವ್ರಗೊಳ್ಳಬೇಕು ನಾವು ಆಗ್ರಹಿಸ್ತೇವೆ, ನಿರೀಕ್ಷೆ ಮಾಡ್ತಾ ಇದ್ದೇವೆ. ಶೀಘ್ರ ಇದು ಬೇಗ ಬೆಳಕಿಗೆ ಬರಲಿ. ಇಡಿ ತನ್ನ ಎಫ್ಐಆರ್ನಲ್ಲಿ ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದಿರುವಂತಹ ಕಾಲ್ತುಳಿತ ದುರಂತ ಆಕಸ್ಮಿಕವಾದಂತಹ ಘಟನೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕಾಲ್ತುಳಿತದಿಂದ ನಮಗೂ ಕೂಡ ನೋವಾಗಿದೆ. ಬಿಜೆಪಿಯವರು ಸಿಎಂ ಡಿಸಿಎಂ ರಾಜೀನಾಮೆ ಕೇಳುತ್ತಾರೆ. ಕುಂಭಮೇಳದಲ್ಲಿ ಜನರು ಮೃತಪಟ್ಟಿದ್ರು, ಆಗ ಯೋಗಿ ರಾಜೀನಾಮೆ ನೀಡಿದ್ರಾ ಅಂತ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಯಾವುದೇ ಒಂದು ಕೆಲಸ ಇಂಟೆನ್ಷನಲಿ ಮಾಡಿದ್ರೆ, ಪರ್ಪಸ್ ಆಗಿ ಮಾಡಿದ್ರೆ ನ್ಯಾಚುರಲಿ ನೀವಿದೆ. ಯಾವುದೋ ಒಂದು ಆಕಸ್ಮಿಕವಾಗಿ ಘಟನೆ ನಡೆದಿದೆ, ಇದು ತಪ್ಪು. ನಮ್ಮವರು ಕ್ಷಮೆನೂ ಕೇಳಿದ್ದಾರೆ, ಯಾರು ಆ ಘಟನೆನ ಅದರಲ್ಲಿ ಭಾಗಿಯಾಗಿತ್ತು. ಅದಕ್ಕೀಗ ನಮಗೂ ಕೂಡ ದುಃಖ ಅನಿಸ್ತದೆ. ಹಿಂಗಾಗಬಾರ್ದಿತ್ತು. ಚಿಕ್ಕ ಮಕ್ಕಳು ಅವರು ತಾಯಿ ತಂದೆ ರೋದನೆ ಕೇಳಿದಾಗ ಇದು ಯಾಕೆ ಹೀಗೆ ಮಾಡಿದ್ರು, ಇದೇನು ದೊಡ್ಡ ನ್ಯಾಷನಲ್ ಈವೆಂಟ್ ಇರಲಿಲ್ಲ, ಆದರೆ ಇದು ಮಾಡಿದ್ದಾರೆ. ಅದನ್ನ ಇನ್ನು ಮುಂದೆ ಇಂಥ ಘಟನೆಗಳು ಆಗಲಾರ್ದಂಗೆ ನಾವು ನೋಡ್ಬೋದು. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಘಟನೆಯ ಗಾಯಾಳುಗಳಿಂದ ಹಾಗೂ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ದಾಖಲು ಮಾಡಿಕೊಂಡಿದ್ದು, ಡಿಸಿ ಎದುರು ಹೇಳುವ ಪ್ರತಿ ಹೇಳಿಕೆಯನ್ನ ರೆಕಾರ್ಡ್ ಮಾಡಲಾಗಿದೆ. ಬೆಂಗಳೂರು ನಗರ ಡಿಸಿ ಕಚೇರಿಗೆ ಗಾಯಾಳುಗಳು ಕುಂಟುತ್ತಲೇ ಬಂದಿದ್ದು, ಗಾಯಾಳುಗಳಿಂದ ಕಾಲ್ತುಳಿತದ ಭೀಕರತೆಯನ್ನ ವಿವರಿಸಲಾಗಿದೆ. ಆರ್ಸಿಬಿ ಕಾಲ್ತುಳಿತ ದುರಂತದಲ್ಲಿ ಸಾವನ್ನಪ್ಪಿರುವಂತಹ ಅಭಿಮಾನಿಗಳ ಪೈಕಿ ಇಂದು 4 ಕುಟುಂಬಗಳಿಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ 25 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ವಿತರಣೆ ಮಾಡಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಸರ್ಕಾರದ ವಿರುದ್ಧ ಬೆಂಗಳೂರಿನಲ್ಲಿ ಚಕ್ರವರ್ತಿ ಸೂಲಿಬೆಲೆ ಕಿಡಿಕಾರಿದ್ದಾರೆ. ನನ್ನ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಪಿತೂರಿ ನಡೆಸ್ತಾ ಇದೆ, ಕೇಸ್ ಹಾಕಿ ಜೈಲಿಗೆ ಕಳುಹಿಸುವ ಬೆದರಿಕೆಯೊಡ್ಡಿದೆ, ಕೋಮು ಪ್ರಚೋದನೆ ಮಾಡಿದ ರೆಕಾರ್ಡ್ ಇಲ್ಲ, ಸರ್ಕಾರದ ಬಳಿ ಒಂದೇ ಒಂದು ರೆಕಾರ್ಡ್ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದರು. ಮೋದಿ ಅವರ ವಿಚಾರವಾಗಿ ನಾನು ತುಂಬಾ ಮಾತಾಡ್ತೀನಿ ಮತ್ತು ಕಾಂಗ್ರೆಸ್ಸಿನ ಕುಕರ್ಮಗಳನ್ನ, ಅವರು ಮಾಡಿರುವ ತಪ್ಪುಗಳನ್ನ ಜನರಿಗೆ ನಾಡಿನಾದ್ಯಂತ ಕನ್ವಿನ್ಸ್ ಮಾಡ್ತೀನಿ ಅನ್ನುವಂಥದ್ದು ಅವರಿಗೆ ಯಾವಾಗಲೂ ಒಂದು ಆಕ್ರೋಶ ಇದೆ. ಹೀಗಾಗಿ ಈಗ ಅವರಿಗೊಂದು ಅನಿಸಿದೆ, ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗದಂತೆ ನಾವು ತಡಿಲಿಕ್ಕೆ ಏನ್ ಮಾಡಬಹುದು, ಅವರು ಕೋಮು ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತಾರೆ ಅಂತ ಹೇಳುವಂತ ಒಂದು ಪ್ರಯತ್ನ ಮಾಡಿ ಅವರೆಲ್ಲ ಪೊಲೀಸ್ ಸ್ಟೇಷನ್ ಇಂದ ಕಲೆಕ್ಟ್ ಮಾಡ್ತಿದ್ದಾರೆ. ಇಂಟ್ರೆಸ್ಟಿಂಗ್ಲಿ ಅಭಿಷೇಕ್, ಇಡೀ ರಾಜ್ಯದಲ್ಲಿ ಕೋಮು ಪ್ರಚೋದನೆಯ ವಿರುದ್ಧದ ನನ್ನ ಒಂದು ಭಾಷಣದ ರೆಕಾರ್ಡ್ ಇಲ್ಲ ಅವರ ಹತ್ರ, ಒಂದು ಕೇಸ್ ನನ್ನ ಮೇಲಿಲ್ಲ. ಒಂದೇ ಒಂದು ಕೇಸನ್ನು ಕೋಮು ಭಾಷಣ ಮಾಡ್ತಾರೆ ಅಂತ ಹಾಕಿರೋದು ಯಾವುದು ಅಂತಂದ್ರೆ ಸ್ಪೀಚ್ ಆಫ್ ಲವ್ ಮೇಲೆ ಹಾಕಿರೋದು. ನಾನು ಈ ಹಿಂದೆ ಹೇಳಿದ್ನಲ್ಲ, ಹಿಂದೂ ಗಂಡು ಮಕ್ಕಳು ಕೂಡ ಬೇರೆಯವರನ್ನ ನೋಡಿ ಲವ್ ಮಾಡ್ರಪ್ಪ, ಯಾಕೆ ಒನ್ ಸೈಡೆಡ್ ಲವ್ ಆಗಬೇಕು, ಇದು ಇನ್ನೊಂದು ಆಗಬೇಕು ಅಂತ ಹೇಳಿದ್ದನ್ನ ನಾನು ಸ್ಪೀಚ್ ಆಫ್ ಲವ್ ಸ್ಪ್ರೆಡ್ ಮಾಡಿದ್ದನ್ನ ಅವ್ರದನ್ನ ಹೇಟ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಆತಂಕ ಇರೋದು ಅವ್ರಿಗೆ. ಅದ್ರಲ್ಲಿ ನನ್ಗೇನೂ ಇಲ್ಲ, ನಾನು ಕ್ಲಾರಿಟಿ ಇಟ್ಕೊಂಡಿದ್ದೀನಿ, ಸಮಾಜಕ್ಕೂ ಕ್ಲಾರಿಟಿ ಇದೆ. ಇದು ಬಿಟ್ರೆ ಇದುವರೆಗೂ ಒಂದೇ
ಕೋಲಾರದ ಶ್ರೀನಿವಾಸಪುರದಲ್ಲಿ ಮಾವಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಶ್ರೀನಿವಾಸಪುರಕ್ಕೆ ಕೋಲಾರ ಡಿಸಿ ಎಂಆರ್ ರವಿ ಭೇಟಿ ಕೊಟ್ಟಿದ್ದಾರೆ. ಪ್ರತಿಭಟನಾಕಾರರ ಜೊತೆ ಮಾತುಕತೆ ಕೂಡ ನಡೆಸಿದ್ದಾರೆ. ಜಿಲ್ಲಾಧಿಕಾರಿ ಹಾಗೆ ಎಸ್ಪಿ ನಿಖಿಲ್, ಎಸಿ ಡಾಕ್ಟರ್ ಮೈತ್ರಿ ಸಾಥ್ ಕೊಟ್ಟಿದ್ರು. ಹೋರಾಟಗಾರರು ಜಿಲ್ಲಾಧಿಕಾರಿ ಮನವಿಗೂ ಸ್ಪಂದಿಸದೆ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೇಡಿಕೆ ಇನ್ಕೇಸ್ ಏನಾದರೂ ಈಡೇರಿಕೆ ಆಗದೆ ಹೋದ್ರೆ ಅನಿರ್ದಿಷ್ಟಾವಧಿ ಹೋರಾಟದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು 2 ಇಂಡಸ್ಟ್ರಿಯವರು ಅಥವಾ 3 ಇಂಡಸ್ಟ್ರಿಯವರು ನಾಳೆ ಬರ್ತಾರೆ ಸರ್. ಒಟ್ಟು 5 ಇಂಡಸ್ಟ್ರಿ ನಮ್ಮ ಕರ್ನಾಟಕದಲ್ಲಿರೋದೇ 5-6 ಇಂಡಸ್ಟ್ರೀಸ್. 35 ಇಂಡಸ್ಟ್ರಿ 35ರಲ್ಲಿ ಸಾಕಾಗುವಷ್ಟು ಮಿಕ್ಕುತ್ತ ನಮ್ಮ ಉತ್ಪತ್ತಿ ಸಾಕಾಗುತ್ತೆ. ನಮ್ಮಲ್ಲಿರೋ ಇಂಡಸ್ಟ್ರಿ ನಮ್ಮಲ್ಲಿರೋದು 3 ಅವರಿಗೆ ಸಾಧ್ಯತೆ ಇರೋದು ನೋಡಿ 24x7 ದಿನಕ್ಕೆ 24 ಗಂಟೆ ಅವರು ಪ್ರೋಸೆಸ್ ಮಾಡಿದ್ರು. ಆಯ್ತಾ, ಅವ್ರು ಮಾಡಕ್ ಸಾಧ್ಯ ಆಗುತ್ತೆ 200ರಿಂದ 250 ನಿಮ್ಮ ಹತ್ರ ಬಂದಿದ್ರು. ಇನ್ನೊಂದು 2 ಇಂಡಸ್ಟ್ರಿಯವರು ಅಥವಾ 3 ಇಂಡಸ್ಟ್ರಿಯವರು. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಮುಂದೆ ಪಟ್ಟಣ ಪಂಚಾಯಿತಿ ನೌಕರರು ಪ್ರತಿಭಟನೆಯನ್ನ ನಡೆಸಿದರು. ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದ 26 ಸಿಬ್ಬಂದಿಯನ್ನ ಪೌರ ಸೇವಾ ವೃಂದದಲ್ಲಿ ವಿಲೀನ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ನೌಕರರು ಸೇವೆ ಸ್ಥಗಿತಗೊಳಿಸಿ ಧರಣಿಯನ್ನ ನಡೆಸಿದರು. ಪ್ರತಿಭಟನಾಕಾರರು ವಿಲೀನಗೊಳಿಸುವ ಕಾರ್ಯ ಮಾಡಬೇಕು ಅಂತ ಹೇಳಿ ಶಾಸಕ ಯುಬಿ ಬಣಕಾರ್ ಮನವಿಯನ್ನ ಮಾಡಿದ್ರು. ಸರ್ಕಾರದ ಗಮನಕ್ಕೆ ತಂದು ವಿಲೀನಗೊಳಿಸುವ ಕಾರ್ಯ ಮಾಡುವ ಭರವಸೆಯನ್ನ ಕೊಟ್ಟರು. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ ತುಳಿತ ಪ್ರಕರಣದಲ್ಲಿ 11 ಜನ ಮೃತಪಟ್ಟಿದ್ದು. ಈ ಪ್ರಕರಣದಲ್ಲಿ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅಮಾನತುಗೊಳಿಸಲಾಗಿದೆ. ಹಿರಿಯ ಪೊಲೀಸ್ ಅಧಿಕೃತ ಅಮಾನತು ಖಂಡಿಸಿ ಕೋಲಾರ ನಗರದ ಗಾಂಧಿ ಭವನದ ಬಳಿ ಏಕಾಂಗಿ ಪ್ರತಿಭಟನೆ ಮಾಡಿದ್ದಾರೆ. ಅಮಾನತು ಆದೇಶ ವಾಪಸ್ ಪಡೆಯುವಂತೆ ನಿವೃತ್ತ ಡಿಎಆರ್ ಎಎಸ್ಐ ವೆಂಕಟೇಶ್ ಮೌನ ಪ್ರತಿಭಟನೆ ಮಾಡಿದ್ದಾರೆ. ಆದರೂ ದಕ್ಷ ಪೊಲೀಸ್ ಅಧಿಕಾರಿ ಅನ್ನೋ ಕಾರಣಕ್ಕಾಗಿ ನಮ್ಮ ದಯಾನಂದ ಸಾಹೇಬ್ರನ್ನ ಅಮಾನತು ಮಾಡೋದು ಖಂಡನೀಯ. ನಾವು ರಿಟೈರ್ಡ್ ಪೊಲೀಸ್ ಎಲ್ಲರಿಂದಾನು ಎಲ್ಲರ ಪರವಾಗಿಯೂ ಮತ್ತೆ ಅಟ್ ಪ್ರೆಸೆಂಟ್ ಪೊಲೀಸ್ ಪರವಾಗೂ ನಾನು ಒಂದು ಸರ್ಕಾರಕ್ಕೆ ಇದೊಂದು ತಿಳಿಸ್ತಾ ಇದ್ದೀನಿ. ಅದು ಇನ್ನೊಂದು ಹೇಳ್ತಾರೆ, ಸರ್ಕಾರ ಆಳುದ್ದು ಅಮ್ಮ ಕೂಡ ಹಾಲು ಕೊಡಲ್ಲ. ದಕ್ಷ ಪೊಲೀಸ್ ಅಧಿಕಾರಿ ಅಂತ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ನಾನು ಗೊತ್ತಿದೆ, ಮನದಾಳದ ಮಾತು. ಅದರಿಂದ ನಾನು ನಮ್ಮಲ್ಲಿ ಕೋಲಾರ ಜಿಲ್ಲಾ ಎಸ್ಪಿ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಆಮೇಲೆ ಕೇಂದ್ರ ವಲಯದಲ್ಲಿ ಐಜಿಪಿ ಆಗಿ ನಿರ್ವಹಿಸಿದ್ದಾರೆ. ಆಗಲೂ ಗೊತ್ತು ಮತ್ತು ಇವಾಗ ಗೊತ್ತು. ಆದರೆ ಒಂದು ದಿನ ಸಿಎಲ್ ಆಗ್ತೀರಾ ಅವರು ಸ್ವಂತ ಕೆಲಸ ಹೆಂಡತಿ ಮಕ್ಕಳ ನಾಮಕರಣಕ್ಕೂ ಹೋಗ್ತೀರಾ ಡ್ಯೂಟಿ ಮಾಡುವಂತ ಆಫೀಸರು. ಆದರೂ ಕೂಡ ದಾವಣಗೆರೆಯ ಪೊಲೀಸ್ ಚಿನ್ನದ ಅಂಗಳದಲ್ಲಿ 2025-26ನೇ ಸಾಲಿನ ಶಾಲಾ ಪುನಾರಂಭ ಹಾಗೂ ಅಕ್ಷರಾಭ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಸರಸ್ವತಿಯ ಸನ್ನಿಧಾನದಲ್ಲಿ ಮಕ್ಕಳು ಶಿಸ್ತುಪೂರ್ಣವಾಗಿ ಅಕ್ಷರಾಭ್ಯಾಸ ಪ್ರಾರಂಭಿಸಿದರು. ಈ ಮೂಲಕ ಮಕ್ಕಳಿಗೆ ಜ್ಞಾನಾರ್ಜನೆಯ ಮೊದಲ ಹೆಜ್ಜೆಯನ್ನ ಇಳಿಸಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ವಹಿಸಿದರು. ಹಿರಿಯ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಭಾಗವಹಿಸಿದರು. ಬೀದರ್ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಕಳ್ಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ. ಜಿಲ್ಲೆಯಲ್ಲಿ ನಡೆದಿರುವಂತಹ ವಿವಿಧ ಕಳ್ಳತನ ಪ್ರಕರಣದಲ್ಲಿ 22 ಜನ ಆರೋಪಿಗಳನ್ನು ಈಗ ಬಂಧಿಸಲಾಗಿದೆ. ಸದ್ಯ ಬಂಧಿತರಿಂದ 41 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಹಣ ಮತ್ತು ಚಿನ್ನಾಭರಣಗಳನ್ನು ಕಳೆದುಕೊಂಡಂತಹ ವಾರಸುದಾರರಿಗೆ ವಸ್ತುಗಳನ್ನು ಹಿಂದಿರುಗಿಸಿದ್ರು. ಸಾರ್ವಜನಿಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಎಸ್ಪಿ ಪ್ರದೀಪ್ ಗುಂಟಿ ಧೈರ್ಯ ತುಂಬಿದ್ದಾರೆ. ನಮ್ಮ ಬೀದರ್ ಎಸ್ಪಿಯ ಮಾರ್ಗದರ್ಶನದಲ್ಲಿ ನಮ್ಮ ಡಿವೈಎಸ್ಪಿ ನಾಮೇಗೌಡರ ಒಂದು ಇದರಲ್ಲಿ ನಮ್ಮ ಸಿಪಿಐ ಸಾಹೇಬರು ನೇತೃತ್ವದಲ್ಲಿ ನಮ್ಮ ಪಿಎಸ್ಐ ಅವರು ಸಾಕಷ್ಟು ಏನದ ಪ್ರಯತ್ನ ಮಾಡಿ, ಅದೇ ರೀತಿ ನಮ್ಮ ಕ್ರೈಮ್ ಇನ್ಸ್ಪೆಕ್ಟರ್ ಗುರುಗಳು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಬಹಳಷ್ಟು ಏನದ ಇವತ್ತು ಅವರು ಪ್ರಯತ್ನ ಮಾಡಿ ಬಹಳ ಪ್ರಯತ್ನ ಮಾಡಿ ಇವತ್ತು ಅದು ನನಗೆ ಸಿಗ್ತದ ಅಥವಾ ಇಲ್ಲ ಅನ್ನೋದು ಬಹಳ ಸಂಕೋಚ ಇತ್ತು. ಆದರೂ ಕೂಡ ಇವತ್ತ ನಮ್ಮ ಪೊಲೀಸರದ ಒಂದು ಶ್ರೇಯಸ್ಸ, ನಮ್ಮ ಪೊಲೀಸರದ ಒಂದು ಮೈಖರಿಯನ್ನು ನಾವು ನೋಡಿ ಇವತ್ತು ಎಷ್ಟು ಬೇಕಾದ
ಮಂಡ್ಯದಲ್ಲಿ ಧಾರಾಕಾರ ಮಳೆಗೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ. ಭಾರೀ ಮಳೆಗೆ ರಸ್ತೆಗಳಲ್ಲಿ ನೀರು ನಿಂತಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಮಂಡ್ಯ ನಗರದ ಬಿಎಸ್ಎನ್ಎಲ್ ಕಚೇರಿ ಬಳಿ ಮಳೆಯಿಂದಾಗಿ ಕಾರೊಂದು ಗುಂಡಿಗೆ ಬಿದ್ದಿದೆ. ರಸ್ತೆಯಲ್ಲಿ ಹೆಚ್ಚು ನೀರು ನಿಂತ ಹಿನ್ನೆಲೆಯಲ್ಲಿ ಕಾರು ಚರಂಡಿ ಗುಂಡಿಗೆ ಉರುಳಿದೆ. ರೈತರ ಅತಿ ದೊಡ್ಡ ಹಬ್ಬಗಳಲ್ಲಿ ಒಂದಾಗಿರುವಂತಹ ಕಾರ ಹುಣ್ಣಿಮೆ ಹಬ್ಬವನ್ನ ಗಡಿ ಜಿಲ್ಲೆ ಬೀದರ್ನಲ್ಲಿ ರೈತಾಪಿ ವರ್ಗದವರು ಅದ್ದೂರಿಯಿಂದ ಆಚರಿಸಿದರು. ಚಿಡಗುಪ್ಪ ತಾಲೂಕಿನ ಚಾಂಗಲೇರ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಕಾರ ಹುಣ್ಣಿಮೆ ನಿಮಿತ್ತ ಎತ್ತುಗಳನ್ನು ಸಿಂಗಾರ ಮಾಡಿ ಮೆರವಣಿಗೆ ಮಾಡಲಾಯಿತು. ಗ್ರಾಮಸ್ಥರು ಮೆರವಣಿಗೆಯಲ್ಲಿ ಸಂಭ್ರಮದಿಂದ ಪಾಲ್ಗೊಂಡರು. ರೈತರ ಹಬ್ಬ ಕಾರ ಹುಣ್ಣಿಮೆಯನ್ನ ಇಂದು ಕಲಬುರಗಿ ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕಾಳಗಿ ತಾಲೂಕಿನ ಟೆಂಗಳ್ಳಿ ಗ್ರಾಮದ ರೈತ ಉಲ್ಲಾಸ್ ದೇಶಪಾಂಡೆ ನೇತೃತ್ವದಲ್ಲಿ ಗ್ರಾಮದಲ್ಲಿ 21 ಜೋಡೆತ್ತುಗಳ ಮೆರವಣಿಗೆ ಮೂಲಕ ಕಾರ ಹುಣ್ಣಿಮೆಯನ್ನ ಸಾಂಪ್ರದಾಯಿಕವಾಗಿ ಆಚರಿಸಲಾಯಿತು. ಕಾರ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಎತ್ತುಗಳಿಗೆ ಬಣ್ಣ ಬಣ್ಣದ ಬಾಸಿಂಗ, ಜತ್ತಿಗೆ, ಹಣೆಕಟ್ಟು, ಹಗ್ಗಗಳಿಂದ ಮದವನಗಿತ್ತಿಯಂತೆ ಶೃಂಗಾರ ಮಾಡಲಾಗಿತ್ತು. ಇನ್ನು ಮೆರವಣಿಗೆಗೆ ಮುನ್ನ ಎತ್ತುಗಳಿಗೆ ಕೊಬ್ಬರಿ, ಬೆಲ್ಲ, ಸಿರಿಧಾನ್ಯಗಳನ್ನು ತಿನ್ನಿಸಿ ಮೆರವಣಿಗೆಯನ್ನ ಮಾಡಲಾಯಿತು. ಹುಬ್ಬಳ್ಳಿ ಧಾರವಾಡ ಸಿಸಿಬಿ ತಂಡ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕೋಟಾ ನೋಟು ಜಾಲವನ್ನು ಪತ್ತೆ ಮಾಡಿದೆ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡಿಸುವುದಾಗಿ ಹೇಳಿ ಸಾಲದ ರೂಪದಲ್ಲಿ ನಕಲಿ ನೋಟುಗಳನ್ನು ಕಿರಾತಕರು ನೀಡಿದ್ದಾರೆ. ಮೈಸೂರು ಮೂಲದ ಮೊಹಮ್ಮದ್ ಆಸಿಫ್, ಪೂನಾ ಮೂಲದ ಅಶ್ವಿನಿ ಎಂಬುವವರಿಗೆ ಮೋಸ ಮಾಡಿದ್ದ 1,87,45,000 ಹಣದಲ್ಲಿ ಕೇವಲ 5,000 ಅಸಲಿ ನೋಟು, ಉಳಿದ ಹಣವೆಲ್ಲ ಫೇಕ್ ನೋಟ್ಗಳಾಗಿದ್ವು. ಈ ಪ್ರಕರಣ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸಿಸಿಬಿ ಪೊಲೀಸರು 1,87,40,000 ನಕಲಿ ನೋಟು ಹಾಗೂ ಕಾರನ್ನ ವಶಕ್ಕೆ ಪಡೆದು ತನಿಖೆಯನ್ನ ಮುಂದುವರೆಸಿದ್ದಾರೆ. ತುಮಕೂರು ಜಿಲ್ಲೆಯ 10 ತಾಲೂಕು ಕಚೇರಿಗಳ ಮೇಲೆ ಲೋಕಾಯುಕ್ತ ಮೆಗಾ ದಾಳಿಯನ್ನು ನಡೆಸಿದೆ. ಏಕಕಾಲದಲ್ಲಿ ತುಮಕೂರು, ಕುಣಿಗಲ್, ತುರುವೇಕೆರೆ, ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ತಿಪಟೂರು, ಕೊರಟಗೆರೆ, ಮಧುಗಿರಿ, ಶಿರಾ, ಪಾವಗಡ ತಾಲೂಕು ಕಚೇರಿಗಳ ಮೇಲೆ ದಾಳಿಯನ್ನು ನಡೆಸಿದೆ. ರೈತರು ಹಾಗೂ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಎಸ್ಪಿ ಲಕ್ಷ್ಮೀನಾರಾಯಣ್ ನೇತೃತ್ವದಲ್ಲಿ ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸಿದರು. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸುಂಕಾಪುರಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಭೇಟಿಯನ್ನ ಕೊಟ್ಟಿದ್ರು. ಅಧಿಕಾರಿಗಳು ಹಾಗೂ ಶಾಸಕರೊಂದಿಗೆ ಹೇಮಾವತಿ ನಾಲೆ ಕಾಮಗಾರಿಯನ್ನ ಕೇಂದ್ರ ಸಚಿವ ವಿ ಸೋಮಣ್ಣ ವೀಕ್ಷಿಸಿದರು. ಕಾಮಗಾರಿ ನಡೀತಾ ಇದ್ದ ಸ್ಥಳದಲ್ಲೇ ವಿ ಸೋಮಣ್ಣ ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿ ಹಾಗೂ ರೈತರೊಂದಿಗೆ ಸಭೆಯನ್ನ ನಡೆಸಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅಕ್ರಮ ಗಣಿಗಾರಿಕೆ ಹಾಗೂ ಗಡಿ ಒತ್ತುವರಿ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದಂತಹ ಮಾಜಿ ಸಚಿವ ಹಾಗೂ ಗಂಗಾವತಿಯ ಶಾಸಕ ಜಿ ಜನಾರ್ದನ ರೆಡ್ಡಿಗೆ ತೆಲಂಗಾಣ ಹೈಕೋರ್ಟ್ ತಾತ್ಕಾಲಿಕ ತಡೆಯಾಜ್ಞೆಯನ್ನು ನೀಡಿದೆ. ಜನಾರ್ದನ ರೆಡ್ಡಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದ್ದು ಅವರು ಶಾಸಕರ ಸ್ಥಾನ ಸದ್ಯಕ್ಕೆ ಉಳಿಯುವಂತಹ ಸಾಧ್ಯತೆ ಇದೆ. ಹೈದರಾಬಾದ್ನ ನಾಮಪಲ್ಲಿ ಸಿಪಿಐ ವಿಶೇಷ ನ್ಯಾಯಾಲಯವು ಕಳೆದ ಮೇ 30ರಂದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನಾರ್ದನ ರೆಡ್ಡಿ ಸೇರಿದಂತೆ 6 ಮಂದಿ ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸಿತ್ತು. ಈ ತೀರ್ಪು 2011ರಲ್ಲಿ ನಡೆದಂತಹ ಓಬಳಾಪುರಂ ಮೈನಿಂಗ್ ಕಂಪನಿ ಮೂಲಕ ಗಡಿ ಮೀರಿ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊರಡಿಸಲಾಗಿದೆ. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ರಿಲೀಫ್ ಸಿಕ್ಕಿದೆ. ಗಾಲಿ ರೆಡ್ಡಿಗೆ ಹೈಕೋರ್ಟ್ನಿಂದ ಸ್ಟೇ ಸಿಕ್ಕ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು, ಕಾರ್ಯಕರ್ತರಲ್ಲಿ ಸಂತಸ ಮೂಡಿದೆ. ರೆಡ್ಡಿ ಮನೆ ಮುಂದೆ ಪಟಾಕಿಯನ್ನು ಸಿಡಿಸಿ ಸಿಹಿ ಹಂಚಿ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಶಾಸಕ ವಿನಯ್ ಕುಲಕರ್ಣಿ ನ್ಯಾಯಾಲಯಕ್ಕೆ ಶರಣಾಗತಿ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆಯ ಹೊರಗೆ ಕ್ಷೇತ್ರದ ಜನರು ಹೋಗಿ ಭೇಟಿ ಮಾಡಿದ್ರು. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಕುಲಕರ್ಣಿ ಜಾಮೀನಿನ ಮೇಲಿದ್ರು. ಸುಪ್ರೀಂ ಕೋರ್ಟ್ ಕುಲಕರ್ಣಿ ಜಾಮೀನು ರದ್ದುಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಶುಕ್ರವಾರ ನ್ಯಾಯಾಲಯಕ್ಕೆ ಕುಲಕರ್ಣಿ ಶರಣಾಗಲಿದ್ದಾರೆ. ಹೀಗಾಗಿ ವಿನಯ್ ಕುಲಕರ್ಣಿ ಬೆಂಬಲಿಗರು ಅವರನ್ನ ಭೇಟಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರ ರೈತರ ವಿರೋಧದ ನಡುವೆಯೂ ಕೂಡ ಕಾವೇರಿ ಆರತಿಗೆ ಸಿದ್ಧತೆ ನಡೆಸ್ತಾ ಇದೆ. ಕೆಆರ್ಎಸ್ ಬೃಂದಾವನದ ಬಳಿ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆಯನ್ನ ನಡೀತಾ ಇದೆ. ರಾಜ್ಯ ಸರ್ಕಾರದ ನಡೆ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕಿದ್ರು. ಕೂಡಲೇ ಕಾವೇರಿ ಆರತಿ ಯೋಜನೆ ಕೈಬಿಡಬೇಕು, ಈ ಯೋಜನೆಯಿಂದ ಐತಿಹಾಸಿಕ ಕೆಆರ್ಎಸ್ ಡ್ಯಾಂಗೆ ಮಾರಕ ಅಂತ ಹೇಳಿ ಹೋರಾಟವನ್ನ ನಡೆಸಿದ್ರು.
ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಶ್ರೀ ಮೂಕಾಂಬಿಕಾ ದೇವಿಗೆ 1 ಕೆಜಿ ತೂಕದ ರತ್ನ ಖಚಿತ ಚಿನ್ನದ ಮುಖವಾಡವನ್ನ ಸಮರ್ಪಿಸಲಾಗಿದೆ. ತುಮಕೂರು ಜಿಲ್ಲೆ ಶಿರಾದ ದಾನಿಗಳಾದ ಆಯುರ್ವೇದ ವೈದ್ಯ ಡಾಕ್ಟರ್ ಕೆ ಲಕ್ಷ್ಮೀನಾರಾಯಣ ಅವರು ದೇವಿಗೆ ಮುಖವಾಡವನ್ನು ಸಮರ್ಪಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ದೇಗುಲದ ವತಿಯಿಂದ ವೈದ್ಯರ ಕುಟುಂಬವನ್ನ ಗೌರವಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ವಿಟ್ಲ ಪೊಲೀಸ್ ಠಾಣೆ ಪಿಎಸ್ಐ ಜುಗಾರಿ ಆಟದ ಕೇಸ್ನಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಹಣಕ್ಕೆ ಡಿಮ್ಯಾಂಡ್ ಇಟ್ಟ ಪಿಎಸ್ಐ ಕೌಶಿಕ್ ಬಿಸಿ ಸಸ್ಪೆಂಡ್ ಆಗಿದ್ದಾರೆ. ಈಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಅಮಾನತು ಆದೇಶವನ್ನು ಹೊರಡಿಸಿದ್ದಾರೆ.